ಬೇರೆ ಇತರ ವಾಹನಗಳು ಜಾಸ್ತಿ ರೋಡಲ್ಲಿ ಕಾಣುತ್ತವೆ, ನಿಮ್ಮ ಗಾಡಿಗಳು ಕಾಣಲ್ಲ ಅಂತ ಹೇಳ್ತಾರೆ. ಸರ್, ಜಗತ್ತಲ್ಲಿ ಆವಿಷ್ಕಾರ ಮಾಡಿದವರೇ ನಾವೇ. ಓಕೆ. ಅಂದರೆ ಅಚ್ಚ ಕನ್ನಡದಲ್ಲಿ ಹೇಳ್ಬೇಕಂತಂದರೆ ಭೂಮಿಯಲ್ಲಿ 3 ಚಕ್ರ ಉಳಿಸಿದವರೇ ನಾವೇ. ಅಪೇಸಿಟಿ NXT ಗಾಡಿ ಹೋಲಿಸ್ಕೊಂಡ್ರೆ ಇತರ ಗಾಡಿಗಳು ಮಾರ್ಕೆಟಲ್ಲಿ ಏನಾರು ಇದ್ದಾವೆ, ಅಲ್ಲಿ ನಿಮಗೆ 80 ರಿಂದ 1 ಲಕ್ಷ ರೂಪಾಯಿ ದುಡ್ಡು ಕೊಡಬೇಕು. ಓಕೆ. ಸೊ ನಮ್ಮ ಕಡಿಮೆ ವೆಚ್ಚದಲ್ಲೇ ಬರುತ್ತೆ ನಿಮಗೆ. ಒಂದು 4,999 ರೂಪಾಯಿ. ನೀವು ಸ್ವಲ್ಪ ದೂರ ಹೋದ್ರೆ ನಿಮಗೆ ಸ್ಟ್ರೆಸ್ ಆಗಲ್ಲ. ನೋಡಿ ಹೆಂಗ್ ಕುತ್ಕೊಂಡಿದ್ದೀನಿ, ಆರಾಮಾಗಿ ಕಾಣ್ತಾ ಇದೆ. 3 ಜನ ಎಲ್ಲ ಕುತ್ಕೋಬಹುದು. ಡ್ರೈವರ್ಗೂ ಸ್ಪೇಸ್ ಜಾಸ್ತಿ ಇದೆ. ಹೌದು, ಕರೆಕ್ಟ್. ಡ್ರೈವರ್ಗೂ ಸ್ಪೇಸ್ ಜಾಸ್ತಿ ಇದೆ ಕುತ್ಕೊಳ್ಳೋಕ್ಕೆ. ಓಕೆ. ಗ್ಯಾಸ್ ಖಾಲಿ ಇದ್ರೆ ಮುಂದೆ ಮತ್ತೆ ನೀವು ಪೆಟ್ರೋಲ್ಗೆ ಹಾಕೊಂಡು ಗಾಡಿ ಓಡಿಸ್ಕೋಬಹುದು. ಚಾಲಕರಿಂದ ಮಾಲೀಕರಾಗಿರಿ ಅಂತ ಹೇಳೋದು ನಾನು. ಓಕೆ. ಚಾಲಕರಿಂದ ಮಾಲೀಕರಾಗಕ್ಕೆ ಒಂದು ಅವಕಾಶ ಸಿಗುತ್ತೆ ನಿಮಗೆ. ಸ್ವಂತ ದುಡಿಮೆಗೆ ಇದು ಒಂದು ಒಳ್ಳೆ ಅವಕಾಶ ಅಂತಾನೆ ಹೇಳ್ಬೋದು. ಇದ್ಯಾವುದಪ್ಪ ಅಂದರೆ ಆಪೆ NXT. ಇದು ಬಂದು CNG ವೆಹಿಕಲ್ ಆಗಿರುತ್ತೆ. ಇದ್ರ ಬಗ್ಗೆ ಇಲ್ಲಿನ ಮ್ಯಾನೇಜರ್ ಖಾನ್ ಸರ್ ಇದ್ದಾರೆ. ಇವರು ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತಾರೆ. ಸರ್, ಆ್ಯಕ್ಚುಲಿ ಇದ್ರ ಬಗ್ಗೆ ತುಂಬ ಜನ ವೆಯ್ಟ್ ಮಾಡ್ತಾ ಇರ್ತಾರೆ. ಒಂದು ಇನ್ವೆಸ್ಟ್ಮೆಂಟ್ ಮಾಡಿ ಅವ್ರನ್ನ ಸ್ವಂತ ದುಡಿಮೆ ಮಾಡಬೇಕಾದ್ರೆ ಖಂಡಿತವಾಗಿ ಇದೊಂದು ಒಳ್ಳೆ ಅವಕಾಶ ಅಲ್ವಾ ಸರ್? ಸೊ ಇದ್ರ ಬಗ್ಗೆ ಡೀಟೇಲ್ ತಿಳಿಸ್ಕೊಡಿ ಸರ್. ಸರ್ ನಮಸ್ತೆ ಗ್ರಾಹಕರೇ, ನನ್ನ ಹೆಸರು MS ಖಾನ್ ಅಂತೇಳಿ. ನಿಮಗೆ ಗೊತ್ತಿದೆ, ಹಿಂದೆ ನಾನು ವಿಡಿಯೋ ಶೂಟ್ ಮಾಡಿದ್ದೆ. ಸೊ ಈ ಬಾರಿನೂ ನಾನು ಇನ್ನೊಂದು ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ಈ ಗಾಡಿ ಬಗ್ಗೆ ನಿಮಗೆ ಆಲ್ಮೋಸ್ಟ್ ಆಲ್ರೆಡಿ ಗೊತ್ತಿದೆ ನಿಮಗೆ. ಆಪೆ NXT ಅಂತ. ಓಕೆ. ಆಪೆ NXT ಪ್ಲಸ್ ಅಂತ ಇದರ ಹೆಸರು. ಇದು ಟ್ಯೂಬ್ಲೆಸ್ ಟೈರ್ ಬರುತ್ತೆ. ಓಕೆ. ಆಮೇಲೆ 6.5 ಬನ್ನಿ, ಟ್ಯೂಬ್ಲೆಸ್ ಟೈರ್ ಬರುತ್ತೆ. 6.5 kg ಸಿಲಿಂಡರ್ ಬರುತ್ತೆ. ಗಾಡಿ ಮತ್ತು ತುಂಬ ಸ್ಪೇಷಿಯಸ್ ಇದೆ. ಹಿಂದೆ ಲಗೇಜ್ ಇಟ್ಕೊಳ್ಳೋಕ್ಕೂ ಜಾಗ ಜಾಸ್ತಿ ಇದೆ. ಓಕೆ. ಸೊ ಹಿಂದೆ ಏನಾದರೂ ಲಗೇಜ್ ಇಟ್ಕೊಳ್ಳೋಕೆ ನಿಮಗೆ ಜಾಸ್ತಿ ಜಾಗ ಇದೆ. ಓಕೆ. ಸ್ಪೇಸ್ ಜಾಸ್ತಿ ಸ್ಪೇಷಿಯಸ್ ಇದೆ. ಇತರ ಗಾಡಿ ನೀವು ಹೋಲ್ಕೊಂಡ್ರೆ ನಿಮಗೆ ಟಾಪ್ ರೂಫಿಂಗ್ ಯಾರು ಫ್ರೀ ಕೊಡಲ್ಲ. ನಮ್ದು PSK ಅಲ್ಲಿ ಮಾತ್ರ ನಿಮಗೆ ಟಾಪ್ ರೂಫಿಂಗ್ ಫ್ರೀ ಸಿಗುತ್ತೆ. ಓಕೆ. ಸರಿನಾ? ಇದು ಒಂದು ಅನುಕೂಲ ಇದೆ. ಆಮೇಲೆ ನಮ್ಮಲ್ಲಿ ಇವಾಗ ಸ್ಕೀಮ್ ಇದೆ. ಹಿಂದೆ ನಿಮಗೆ ಗ್ರಾಹಕರು ಏನು ಗೊತ್ತಿರೋದಂದ್ರೆ, ಹಿಂದೆ ನಿಮಗೆ 4,999ಗೆ ನಾವು ಮುಂಗಡ ಹಣಕ್ಕೆ ನಾವು ಗಾಡಿ ಕೊಡ್ತೀವಿ ಅಂತೇಳಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀವಿ. ಓಕೆ ಸರ್. ಇದನ್ನು ಮತ್ತೆ ಗ್ರಾಹಕರ ನಿರೀಕ್ಷಣೆ ಮೀರಿ ಪುನಃ ನಾವು ಇನ್ನೊಂದ್ಸಲಿ ನಾವು ಈ ದೀಪಾವಳಿ ಹಬ್ಬ ಪ್ರಯುಕ್ತ ಇನ್ನೊಂದ್ಸಲಿ ನಾವು ಮತ್ತೆ ಬಿಡುಗಡೆ ಮಾಡ್ತಾ ಇದ್ದೀವಿ. 4,999 ರೂಪಾಯಿ ಷರತ್ತುಗಳು ಅನ್ವಯ ಇರುತ್ತೆ. ಪ್ಲಸ್ ಇದು ಬಿಟ್ಟು ನಾವು ನಿಮಗೆ ಲಕ್ಕಿ ಡಿಪ್ ಅಂತಿದೆ ನಮ್ಮಲ್ಲಿ. ಓಕೆ ಸರ್. ಯಾರೋ ಗ್ರಾಹಕರು ಬಂದು ಈ ತಿಂಗಳಲ್ಲಿ ಬಂದು ನೀವು ನಮ್ಮಲ್ಲಿ ವಾಹನ ಏನಾರು ಪರ್ಚೇಸ್ ಮಾಡ್ತೀರಾ ಅಂತಂದ್ರೆ, ಸೊ ನಾವು ಲಕ್ಕಿ ಡಿಪ್ ಕೂಪನ್ ಇಟ್ಟಿದ್ದೀವಿ. ಆ ಕಸ್ಟಮರ್ನು ನಾವು ಒಂದು ಲಕ್ಕಿ ಡಿಪ್ ಅಲ್ಲಿ ಬಾಕ್ಸ್ ಅಲ್ಲಿ ಇಟ್ಟು ಒಂದು ದಿನಾಂಕ ಫಿಕ್ಸ್ ಮಾಡಿ ನಾವು ಆ ಒಂದು ಲಕ್ಕಿ ಡಿಪ್ ಡ್ರಾ ಮಾಡ್ತೀವಿ. ಅದರಲ್ಲಿ ಯಾರು ಭಾಗ್ಯಶಾಲಿ ಇರ್ತಾರೆ ಅವರಿಗೆ ಮೊದಲೇ ಬಹುಮಾನ ಬಂದು ನಿಮ್ಗೆ ವಾಷಿಂಗ್ ಮಿಷಿನ್ ಬರುತ್ತೆ. ಎರಡನೇ ಬಹುಮಾನ ಬಂದು ಫ್ರಿಜ್ ಬರುತ್ತೆ. ಮೂರನೇ ಬಹುಮಾನ ಬಂದು TV ಬರುತ್ತೆ. ಓಕೆ. ಸೊ ಅದನ್ನು ಕೂಡ ತೋರಿಸ್ಬಿಡೋಣ. ಸೊ ನೀವು ನೋಡ್ತಾ ಇರ್ಬೋದು. ಸೊ ಈ ತರ ಬರುತ್ತೆ ನಿಮಗೆ. ಆಮೇಲೆ ಇದು ಲಕ್ಕಿ ಡಿಪ್ ಬಾಕ್ಸ್ ಇದೆ ಇರ್ತಾರ. ಸೊ ಇದರಲ್ಲಿ ಯಾರು ಗ್ರಾಹಕರು ನಮ್ಮಲ್ಲಿ ವಾಹನ ಪರ್ಚೇಸ್ ಮಾಡ್ತಾರೆ, ಪರ್ಚೇಸ್ ಮಾಡಿದ್ವಿ ಅವ್ರು ಕೂಪನ್ ಕೊಡ್ತೀವಿ. ಆ ಕೂಪನ್ ಅವ್ರ ಕೈಯಿಂದನೇ ಇಲ್ಲಿ ಹಾಕಿಸಿ, ಸೊ ಒಂದು ಡೇಟ್ ಅನ್ನು ಫಿಕ್ಸ್ ಮಾಡಿ ಅವತ್ತನ್ನು ಕರೆದು ಎಲ್ಲ ನಮ್ಮ ಗ್ರಾಹಕರ ಮುಂದೆನೆ ಇದನ್ನು ನಾವು ಲಕ್ಕಿ ಡಿಪ್ಪನ್ನು ಎತ್ತಿ ಯಾರು ಭಾಗ್ಯಶಾಲಿ ಇರ್ತಾರೆ ಅವ್ರಿಗೆ ನಾವು ಬಹುಮಾನವನ್ನು ವಿತರಣೆ ಮಾಡ್ತೀವಿ. ಓಕೆ. ಲಕ್ಕಿ ಡ್ರಾ ಯಾರು ಲಕ್ಕಿ ಇರುತ್ತೆ ನೋಡಬೇಕಾಗುತ್ತೆ. ಆಮೇಲೆ ಇನ್ನೊಂದು ಗ್ರಾಹಕರು ಇಲ್ಲಿವರೆಗೂ ನಮ್ದು ಒಂದು 1000 ಗಾಡಿಗಳಕ್ಕಿಂತ ಜಾಸ್ತಿ ಗಾಡಿಗಳು ಬುಕ್ಕಿಂಗ್ ಆಗಿದ್ದಾವೆ. ಓಕೆ. ಇದು PSK ಆಟೋಮೋಟಿವ್ಸ್ ಅಲ್ಲಿ. ಸರ್ ಮತ್ತೆ ಇದು ಅಡ್ರೆಸ್ ಎಲ್ಲಿ ಬರುತ್ತೆ ಸರ್ ನಿಮ್ದು? ಸರ್ ಇದು ರಾಜಾಜಿನಗರ್ ಬ್ಯಾಂಗ್ಳೂರ್ ಬರುತ್ತೆ ಸರ್. ಓಕೆ. ಬ್ಯಾಂಗ್ಳೂರಲ್ಲಿ ರಾಜಾಜಿನಗರ್ ಬ್ಯಾಂಗ್ಳೂರ್ ಬರುತ್ತೆ. ಮೈಸೂರು ಸ್ಯಾಂಡಲ್ಸ್ ಫ್ಯಾಕ್ಟರಿ ಅಪೋಸಿಟ್ ಬರುತ್ತೆ. ಸರ್ ಈಗ ನಮ್ದು ಇದು ನಾನು ಈ ವಿಡಿಯೋನ ನಿಮಗೆ ಇದು 4ನೇ ಸಾರಿ ಅಪ್ಲೋಡ್ ಮಾಡ್ತಾ ಇರೋದು. ಓಕೆ ಸರ್, ನಮಗೆ ಸುಮಾರು ಕಾಲ್ಸ್ ಬರ್ತವೆ. ಸುಮಾರು ಕಾಲ್ಸ್ ಬರ್ತವೆ. ಕೆಲವು ಕಾಲ್ಸ್ ಅನ್ನು ಅಟೆಂಡ್ ಮಾಡೋಕ್ಕಾಗಲ್ಲ. ಸೊ ಕಸ್ಟಮರ್ ಕಡೆಯಿಂದ ಕಮೆಂಟ್ಸ್ ಬಂದಿದೆ, ಸರ್ ಫೋನ್ ಮಾಡ್ತೀವಿ, ಫೋನ್ ತೆಗಿಯೋಕ್ಕಾಗ್ತಲ್ಲ ಅಂತೇಳಿ. ಸೊ ದಯವಿಟ್ಟು ಗ್ರಾಹಕರೇ ಬೇಜಾರು ಮಾಡ್ಕೊಳಕ್ ಹೋಗಬೇಡಿ. ನಾವು ನಿಮ್ಮ ಯಾವ್ದು ಕಾಲ್ಗಳು ಯಾವ್ದು ನಮ್ಮ ಅಟೆಂಡ್ ಮಾಡೋಕ್ಕಾಗಲ್ಲ, ನಮ್ಮ ಪ್ರತಿನಿಧಿಗಳು ನಿಮ್ಮನ್ನು ಫೋನ್ ಮಾಡಿ ನಮ್ಮ ಗಾಡಿ ಬಗ್ಗೆ ಆಗಲಿ ಡೌನ್ ಪೇಮೆಂಟ್ ಬಗ್ಗೆ ಆಗಲಿ ನಿಮ್ಗೆ ಎಲ್ಲ ಕಂಪ್ಲೀಟ್ ಮಾಹಿತಿ ಕೊಡ್ತಾರೆ. ಓಕೆ. ಸೊ ಅದು ಒಂದು. ಆಮೇಲೆ ನಾನು ಹೇಳೋದೇನಪ್ಪ ಅಂದರೆ, ಈಗ ಚಾಲಕರು ಬೇರೆ ಇತರ ಗಾಡಿಗಳು, ನಮ್ಮ ಪಿಯಾಜೋ ಗಾಡಿ ಇದು ಅಪೇಸಿಟಿ NXT ಗಾಡಿ ಹೋಲಿಸ್ಕೊಂಡ್ರೆ ಇತರ ಗಾಡಿಗಳು ಮಾರ್ಕೆಟಲ್ಲಿ ಏನಾರು ಇದ್ದಾವೆ, ಅಲ್ಲಿ ನಿಮಗೆ 80 ರಿಂದ 1 ಲಕ್ಷ ರೂಪಾಯಿ ದುಡ್ಡು ಕೊಡಬೇಕು. ಓಕೆ. ಸೊ ನಮ್ಮ ಕಡಿಮೆ ವೆಚ್ಚದಲ್ಲೇ ಬರುತ್ತೆ ನಿಮಗೆ. 4,999 ರೂಪಾಯಿ ಷರತ್ತುಗಳು ಅನ್ವಯ. ಅಂದರೆ 20-25 ಸಾವಿರ ರೂಪಾಯಿದಲ್ಲಿ ನಿಮಗೆ ಗಾಡಿ ಬರುತ್ತೆ ಆನ್ ರೋಡಿಗೆ. ಓಕೆ. ಪ್ಲಸ್ ನಿಮ್ಗೆ ಏನಾಗುತ್ತೆ ಅಂದರೆ, ಬೇರೆ ಇತರ ವಾಹನ ನಿಮಗೆ ಹೋಲಿಸ್ಕೊಂಡ್ರೆ ನಿಮಗೆ ಗ್ರೀಸಿಂಗ್ ಬರುತ್ತೆ. ಸೊ ನಮ್ಮಲ್ಲಿ ಗ್ರೀಸಿಂಗ್ ಬರಲ್ಲ. ಓಕೆ. ಟ್ಯೂಬ್ಲೆಸ್ ಟೈರ್ ಬರುತ್ತೆ. ಮೈಲೇಜ್ ಬರುತ್ತೆ ನಿಮಗೆ. ಮೈಲೇಜ್ ನಿಮಗೆ ಪರ್ ಕೆಜಿಗೆ ನಿಮಗೆ 50 ಮೈಲೇಜ್ ಬರುತ್ತೆ. 50 ಮೈಲೇಜ್? ಹೌದು, 50 ಮೈಲೇಜ್ ಪರ್ ಕೆಜಿ. ಓಕೆ. ಪ್ಲಸ್ ನಿಮಗೆ 3 ವರ್ಷ ನಿಮಗೆ ವಾರಂಟಿ ಬರುತ್ತೆ. ಓಕೆ. 1 ಲಕ್ಷ ಕಿಲೋಮೀಟರ್ ಅಥವಾ 3 ವರ್ಷ ನಿಮಗೆ ವಾರಂಟಿ ಬರುತ್ತೆ. ಓಕೆ. ವಿಚ್ ಇಸ್ ಅರ್ಲಿಯರ್. ಹೌದು.
ಓಕೆ ಸೊ ಬ್ಯಾಂಗ್ಳೂರಲ್ಲಿ ಏನೋ ನಾವು ಪ್ರಿಯ ಗ್ರಾಹಕರು ನಿಮ್ಗೆ ಹೇಳೋದು ಇಷ್ಟಪಡೋದು ಏನಂತಂದರೆ ಬ್ಯಾಂಗ್ಳೂರಲ್ಲಿ ಸುಮಾರು ಜನಗಳು ಬಾಡಿಗೆ ಗಾಡಿ ಓಡಿಸ್ಕೊತಾ ಇದ್ದಾರೆ. ಅಂದರೆ ದಿನಕ್ಕೆ ಒಂದು 350 ರೂಪಾಯಿ 400 ರೂಪಾಯಿ ಅವರು ಇನ್ವೆಸ್ಟ್ ಮಾಡ್ತಾರೆ, ಅಂದರೆ ಬಾಡಿಗೆ ಕೊಟ್ಟು ಅವ್ರು ಗಾಡಿ ಯೂಸ್ ಮಾಡ್ತಾ ಇದ್ದಾರೆ. ಸೊ ಆಲ್ಮೋಸ್ಟ್ ನಿಮ್ಗೆ ಒಂದು 20-25 ಸಾವಿರ ಅಂತಂದರೆ ಒಂದು 2 ರಿಂದ 3 ತಿಂಗಳದ್ದು ನೀವು ಬಾಡಿಗೆ ದುಡ್ಡಲ್ಲಿ ನೀವು ಗಾಡಿ ಸ್ವಂತ ಮಾಡ್ಕೋಬಹುದು. ಹೌದು. ಸೊ ಇದು ನಿಮಗೆ ಸುವರ್ಣ ಅವಕಾಶ. ಇದು ನಮ್ಮ ಪಿಯಾಜೋ PSK ಆಟೋಮೊಟಿವ್ಸ್ ರಾಜಾದೇವಿ ಮಾತ್ರ ಸಾಧ್ಯ. ಓಕೆ ಸರ್, ಅದಂತೂ ನಿಜ ಸರ್. ಇವಾಗ ಬೇರೆಯವ್ರಿಗೆ ಬಾಡಿಗೆ ಕೊಡೋದ್ಕಿಂತ ಅವ್ರಿಗೆ ಸ್ವಂತ ದುಡಿಮೆ ತಗೋಬಹುದು, ಸ್ವಂತ ಗಾಡಿ. ಹೌದು, ಸ್ವಂತ ಅವರೇ ದುಡಿಬಹುದು. ಹೌದು, ಯಾರ ಕೈ ಕೆಳಗಡೆನೂ ಕೂಡ ಇರೋವಾಗಿಲ್ಲ. ನಿಜ. ಏನಿದೆ ಸರ್ ಪ್ರೈಸ್ ಇದ್ರದ್ದು? ಸರ್ ಇದು ನಿಮಗೆ ಪ್ರೈಸ್ ಬಂದು ನಿಮಗೆ 2,65,000 ರೂಪಾಯಿ ಆನ್ ರೋಡ್ ಫುಲ್ ಕ್ಯಾಶಿಗೆ ಬೀಳುತ್ತೆ ಸರ್. ಓಕೆ. ಸೊ ಈಗ 4,999 ಡೌನ್ ಪೇಮೆಂಟ್ ಅಂತ ಹಾಕಿದ್ದೇನೆ, ಮುಂಗಡ ಹಣ ಅಂತೇಳಿ ಷರತ್ತು ಅನ್ವಯ ಇರುತ್ತೆ. ಸೊ ಅವರಿಗೆ ಒಂದು 20 ರಿಂದ 25 ಸಾವಿರ ಆನ್ ರೋಡಿಗೆ ಬರುತ್ತೆ ಗಾಡಿ. ಓಕೆ ಸರ್, ಮತ್ತೆ ಇವಾಗ ಮೇಂಟೆನೆನ್ಸ್ ಎಲ್ಲ ಯಾವ ರೀತಿ ಸರ್ ಇದ್ರದ್ದು? ಸರ್ ಮೇಂಟೆನೆನ್ಸ್ ಚೀಪ್ ಬರುತ್ತೆ, ನಿಮ್ಗೆ ಆಯಿಲ್ ಸರ್ವಿಸ್ ಬರುತ್ತೆ. ಅದು ಬಿಟ್ಟರೆ ಯಾವ ಥರದ ಮೇಂಟೆನೆನ್ಸ್ ಬರುತ್ತೆ. ಈ ಥರ ಗಾಡಿಗಳು ನೀವು ಹೋಲ್ಸ್ಕೊಂಡ್ರೆ ನಿಮಗೆ ಇದರ ಎಲ್ಲ ಗಾಡಿನಲ್ಲಿ ನಿಮಗೆ ಸಾಮಾನ್ಯವಾಗಿ ಆಯಿಲ್ ಸರ್ವಿಸ್ ಚೇಂಜ್ ಬಂದೇ ಬರುತ್ತೆ. ಓಕೆ. ಪ್ಲಸ್ ಗ್ರೀಸಿಂಗ್ ಬರುತ್ತೆ. ನಮ್ಮ ಗಾಡಿಯಲ್ಲಿ ಗ್ರೀಸಿಂಗ್ ಬರಲ್ಲ. ಗ್ರೀಸಿಂಗ್ ಒಂದು ಬರಲ್ಲ ನಿಮ್ಮಲ್ಲಿ. ಆಮೇಲೆ ಟ್ಯೂಬ್ಲೆಸ್ ಟೈರ್ ಬರುತ್ತೆ. ಓಕೆ. ಟ್ಯೂಬ್ಲೆಸ್ ಟೈರ್ ಇರೋದ್ರಿಂದ ಅದು ಕೂಡ ಒಂದು ಆಡೆಡ್ ಅಡ್ವಾಂಟೇಜ್. ಅದು ಅಡ್ವಾಂಟೇಜ್ ಇದೆ. ಆಮೇಲೆ ಇತರ ವಾಹನಗಳು ಹೋಲ್ಸ್ಕೊಂಡ್ರೆ ನೀವು ಇತರ ಕಂಪನಿ ವಾಹನ ಹೋಲ್ಸ್ಕೊಂಡ್ರೆ ನಿಮಗೆ ಇಡೀ ಭಾರತದಲ್ಲಿ ಇರೋ ಗಾಡಿಯಲ್ಲಿ ನಿಮಗೆ 4.5 kg ಸಿಲಿಂಡರ್ ಮಾತ್ರ ಲಭ್ಯ. ನಮ್ಮಲ್ಲಿ 6.5 kg ಸಿಲಿಂಡರ್ ಲಭ್ಯ. 6.5 kg ಇದು. ಒಂದ್ಸಲಿ ಅವ್ರ ಗ್ಯಾಸ್ ಏನಾದ್ರು ತುಂಬಿಸಿದ್ರೆ ಒಂದು 250-300 ಕಿಲೋಮೀಟರ್ ತನಕ ನಾವು ಗಾಡಿ ಓಡಿಸಬಹುದು. ಓಕೆ, ಅದೊಂದು ಆಡೆಡ್ ಅಡ್ವಾಂಟೇಜ್. ಮತ್ತೆ ಅದು ಒಂದು. ಆಮೇಲೆ ಈಗ ನಾನು ಗ್ರಾಹಕರಿಗೆ ಹೇಳೋದು ಇಷ್ಟಪಡೋದು ಏನಪ್ಪಾ ಅಂತಂದ್ರೆ, ಬೇರೆ ಇತರ ವಾಹನಗಳು ಜಾಸ್ತಿ ರೋಡಲ್ಲಿ ಕಾಣುತ್ತವೆ, ನಿಮ್ಮ ಗಾಡಿಗಳು ಕಾಣಲ್ಲ ಅಂತ ಹೇಳ್ತಾರೆ. ಸರ್ ಜಗತ್ತಲ್ಲಿ ಆವಿಷ್ಕಾರ ಮಾಡಿದವರೇ ನಾವೇ. ಓಕೆ. ಅಂದ್ರೆ ಅಚ್ಚ ಕನ್ನಡದಲ್ಲಿ ಹೇಳ್ಬೇಕಂತಂದ್ರೆ ಭೂಮಿಯಲ್ಲಿ 3 ಚಕ್ರ ಉಡ್ಸೋರೆ ನಾವೇ, ಆಕಾಶದಲ್ಲಿ ಉಡ್ಸೋರೆ ನಾವೇ. ಅದೇನೋ ಕರೆಕ್ಟ್ ಸರ್. ಅರ್ಥ ಇದ್ರಾ? ಹೌದು. ಸೊ ಪಿಯಾಜೋ ಜಗತ್ತಲ್ಲಿ 3 ಚಕ್ರಕ್ಕೆ ಆವಿಷ್ಕಾರ ಮಾಡಿದಾರೆ ಅವರೇ ಸರ್. ಆಮೇಲೆ ಇತರ ಕಂಪನಿಗಳು ಬಂದಿರೋದಷ್ಟೇ. ಓಕೆ. ಜನಕ ನೀವು ಹೋಗಿದ್ರೆ ಆ ಜನಕಲ್ಲಿ. ಓಕೆ. ಮತ್ತೆ ಸರ್ ತುಂಬಾ ಸ್ಪೇಸಸ್ ಇದೆ ಸರ್. ಈಗ ಬೇರೆ ಗಾಡಿಗಳು ನಿಮ್ಗೆ ನೋಡಿ ಸರ್, ಬೇರೆ ಗಾಡಿ ನಿಮ್ಗೆ ಕಂಪೇರ್ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಹೌದು ಈಗ ಡ್ರೈವರ್ಗೂ ಸ್ಪೇಸ್ ಜಾಸ್ತಿ ಇದೆ. ಹೌದು, ಕರೆಕ್ಟ್. ಡ್ರೈವರ್ಗೂ ಸ್ಪೇಸ್ ಜಾಸ್ತಿ ಇದೆ ಕೂತ್ಕೊಳ್ಳಕ್ಕೆ. ಓಕೆ, ಸರಿನಾ? ಡಿಜಿಟಲ್ ನಿಮಗೆ ಇದು ಬರುತ್ತೆ, ಡ್ಯಾಶ್ ಬೋರ್ಡ್ ಬರುತ್ತೆ ನಿಮಗೆ. ಓಕೆ, ಸರಿನಾ? ಆಮೇಲೆ ಸೆಲ್ಫ್ ಸ್ಟಾರ್ಟರ್ ಬರುತ್ತೆ. ಸೆಲ್ಫ್ ಸ್ಟಾರ್ಟರ್ ಬರುತ್ತೆ. ಓಕೆ, ಓಕೆನಾ? ಆಮೇಲೆ ಇಲ್ಲಿ ಬಟನ್ ಒಂದು ಕೊಟ್ಟಿದ್ದಾರೆ ನಿಮಗೆ. ಸಪೋಸ್ ನೀವು ಈಗ ಗ್ಯಾಸಲ್ಲಿ ಓಡಿಸ್ತಾ ಇದ್ದೀರಾ, ಗ್ಯಾಸಲ್ಲಿ ಓಡಿಸ್ಕೊಂತ ಇದ್ದೀರಾ, ಗ್ಯಾಸ್ ಖಾಲಿ ಆಗ್ಬಿಡ್ತು. ಓಕೆ, ಗ್ಯಾಸ್ ಖಾಲಿ ಆಯ್ತಂತ ನಿಮಗೆ ಇಲ್ಲಿ ನಿಮಗೆ ಒಂದು ಬಟನ್ ಕೊಟ್ಟಿದ್ದಾರೆ ಇಲ್ಲಿ. ಓಕೆ ಸರ್. ಸೊ ಗ್ಯಾಸಿಂದ ಪೆಟ್ರೋಲಿಂದ ಗ್ಯಾಸ್ ಮಾಡ್ಕೋಬಹುದು. ಓಕೆ, ಓಕೆ, ಸ್ವಿಚ್ ಮಾಡ್ಕೋಬಹುದು. ಅದು ಸ್ವಿಚ್ ಮಾಡ್ಕೊಂಡು ನೀವು ನ್ಯೂಟ್ರಲ್ ಇಟ್ಕೊಂಡು ನೀವು ಗ್ಯಾಸ್ ಖಾಲಿ ಇದ್ರೆ ಮತ್ತೆ ನೀವು ಪೆಟ್ರೋಲ್ಗೆ ಹಾಕೊಂಡು ಗಾಡಿ ಓಡಿಸ್ಕೋಬಹುದು. ಓಕೆ. ಸೊ ಇದರಲ್ಲಿ ನಿಮಗೆ ಡ್ಯುಯಲ್ ಸಿಸ್ಟಮ್ ಬರುತ್ತೆ. ಒಂದು 6.5 kg ಸಿಲಿಂಡರ್ ಬರುತ್ತೆ ಗ್ಯಾಸ್ದು. ಓಕೆ. ಇಲ್ಲಿ ಗ್ಯಾಸಲ್ಲಿ ಓಡಿಸುವಾಗ ಓಕೆ ಸರ್. ಈಗ ಸಪೋಸ್ ಗ್ಯಾಸಲ್ಲಿ ಖಾಲಿ ಆದಾಗ ನಿಮ್ಗೆ ಏನು ತಳ್ಕೊಂಡು ಹೋಗ್ಬೇಕಾದ್ರೆ ಪೆಟ್ರೋಲ್ ಆಪ್ಷನ್ ಇದೆ. ಪೆಟ್ರೋಲ್ ಟ್ಯಾಂಕ್ ಬರುತ್ತೆ ಆ ಕಡೆ. ಓಕೆ ಸರ್. ಹೌದು, ಪೆಟ್ರೋಲ್ ಟ್ಯಾಂಕ್ ಇದೆ. ನಿಮ್ಗೆ 2 ಲೀಟರ್ದು ಪೆಟ್ರೋಲ್ ಟ್ಯಾಂಕ್ ಬರುತ್ತೆ. ಓಕೆ. ಆಮೇಲೆ ಒಳಗಡೆ ಅಷ್ಟೇನೆ ಈ ಕಸ್ಟಮರ್ಗೂ ಕುತ್ಕೊಳ್ಳೋಕೆ ಸ್ಪೇಸ್ ಜಾಸ್ತಿ ಸ್ಪೇಸ್ ಇದೆ. ಬೇರೆ ಗಾಡಿಗೆ ಇಟ್ಕೊಂಡ್ರೆ ನಿಮಗೆ ಲೆಗ್ ಸ್ಪೇಸ್ ಜಾಸ್ತಿ ಇದೆ, ಆರಾಮಾಗಿ ಕುತ್ಕೋಬಹುದು. ಹೌದು. ನೀವು ಸ್ವಲ್ಪ ದೂರ ಹೋಗೋದ್ರೆ ನಿಮಗೆ ಸ್ಟ್ರೆಸ್ ಆಗಲ್ಲ. ನೋಡಿ ಹೆಂಗ್ ಕುತ್ಕೊಂಡಿದ್ದೀನಿ, ಆರಾಮಾಗಿ ಕಾಣ್ತಾ ಇದೆ. 3 ಜನ ಎಲ್ಲ ಕುತ್ಕೋಬಹುದು. ಸೊ ಹಿಂದ್ಗಡೆ ಬಂದಾಗ ನಿಮ್ಗೆ ಇಲ್ಲಿ ಒಂದು ಸ್ಟೆಪ್ನಿಗೆ ಸ್ಪೇಸ್ ಇದೆ ಕೊಡಕ್ಕೆ. ಓಕೆ. ಪ್ಲಸ್ ನೀವು ಲಗೇಜ್ ಏನಾರು ಇಟ್ಕೊಂತೀರಿ, ಲಗೇಜ್ಗೂ ವಿಶಾಲವಾದ ಜಾಗ ಇದೆ. ಗಾಡಿ ತುಂಬಾ ಸ್ಪೇಷಿಯಸ್ ಆಗಿದೆ. ಓಕೆ. ಓ, ಸ್ಟೆಪ್ನಿ ಇಲ್ಲಿ ಇರ್ತಾ ಇದೆ. ಸ್ಟೆಪ್ನಿಯಲ್ಲಿ ಇರುತ್ತೆ, ನಿಮ್ ಸೇಫ್ಟಿನೂ ಇರುತ್ತೆ. ಸ್ಟೆಪ್ನಿಯಲ್ಲಿ ಫಿಕ್ಸ್ ಮಾಡಿ ಲಾಕ್ ಮಾಡ್ಕೋಬಹುದು. ಓಕೆ, ಸರಿನಾ ಸರ್? ಹೌದು ಸರ್. ಸೊ ಇನ್ನೊಂದು ಬಂದು ನಿಮಗೆ ಈ ರೂಫಿಂಗ್ ಇದೆಯಲ್ಲ, ನಾವು ಈ ರೂಫಿಂಗ್ ನಾವು ಕಸ್ಟಮರ್ಗೆ ಫ್ರೀ ಕೊಡೋದು. ಬಾಡಿ ಇದೆಯಲ್ಲ. ಹೌದು. ಸೊ ಬೇರೆ ಕಂಪನಿಗಳು ಹೋಲ್ಸ್ಕೊಂಡ್ರೆ ನೀವು ಬೇರೆ ಕಂಪನಿಯವರು ನಿಮಗೆ ಇದು ರೂಫಿಂಗ್ ಇದೆಯಾ, ಇದು ಟಾಪ್ ರೂಫಿಂಗ್ ಇದೆಯಲ್ಲ, ಇದು ಫ್ರೀ ಬರಲ್ಲ ನಿಮಗೆ. ಓಕೆ. ನೀವು ಏನಿದ್ರು ನಿಮ್ಮ ಸ್ವಂತ ಹಣದಿಂದ ಒಂದು 6,000 ದಿಂದ 8,000 ರೂಪಾಯಿ ನೀವು ಖರ್ಚು ಮಾಡ್ಕೊಂಡು ಇದು ನೀವು ರೂಫಿಂಗ್ ಮಾಡ್ಕೋಬೇಕು. ಓಕೆ. ಓಕೆನಾ? ಸೊ ಇದು ನಿಮಗೆ ಇದೊಂದು ಅಡ್ವಾಂಟೇಜ್ ಫ್ರೀ ಬರುತ್ತೆ. ಓಕೆ ಸರ್. ಪ್ಲಸ್ ಹಿಂದ್ಗಡೆ ನಿಮಗೆ ಈ ಕಡೆ ಡಿಕ್ಕಿ ಕಡೆ ಬಂದ್ರೆ ಈ ಕಡೆ ಬ್ಯಾಕ್ ಸೈಡು, ಓಕೆ, ಈ ಕಡೆ ಇಂಜನ್ ಗಾರ್ಡ್ ಒಂದು ಕೊಟ್ಟಿದ್ದೀವಿ. ಓಕೆ. ಇಂಜನ್ ಗಾರ್ಡ್ ಬರುತ್ತೆ. ಪ್ಲಸ್ ಇದು ಇಂಜನ್ ಡೋರ್ ಬರುತ್ತೆ. ಇದು ಲಾಕ್ ಆಗಿ ಬರುತ್ತೆ. ಇದು ಓಕೆ, ಲಾಕಿಂಗ್ ಸಿಸ್ಟಮ್ ಇರುತ್ತೆ. ಓಕೆ. ಒಂದು ಒಳ್ಳೆ ಕ್ರಿಯೇಟಿವಿಟಿ ಎಲ್ಲ ಇದೆ ಸರ್ ಗಾಡಿ ಇದು. ಸರ್ ಈಗ ಸರ್ ಈ ಗಾಡಿ ಬಡವರಿಗೋಸ್ಕರ ಇದೆ ಸರ್ ಗಾಡಿ ಇದು. ಓಕೆ. ಬಡವರ ಬಂಧು ಅಂತಾನೆ, ಬಡವರು ಬಂಧು ಅಂತ ಹೇಳ್ಬೋದು ಅಷ್ಟೇ. ಓಕೆ. ಸೊ ನಾನು ಕಸ್ಟಮರ್ಗೆ, ನಮ್ಮ ಗ್ರಾಹಕರಿಗೆ ಏನು ಹೇಳೋದು ಇಷ್ಟಪಡೋದು ಏನಪ್ಪಾ ಅಂತಂದ್ರೆ, ಎಲ್ಲವರೆಗೂ ನೀವು ಚಾಲಕರಾಗ ಇರ್ತೀರಾ, ಬನ್ನಿ ನಮ್ಮ ಅಪೆಸಿಟಿ NXT ನಿಂದಾಸ್ಕೊಳ್ಳಿ. ಸೊ ನೀವು ಚಾಲಕರಿಂದ ಮಾಲೀಕರಾಗಿರಿ ಅಂತ ಹೇಳೋದು ನಾನು. ಓಕೆ. ಚಾಲಕರಿಂದ ಮಾಲೀಕರಾಗಕ್ಕೆ ಒಂದು ಅವಕಾಶ ಸಿಗುತ್ತೆ. ಇಷ್ಟು ಕಡಿಮೆ ಡೌನ್ ಪೇಮೆಂಟ್ ನಿಮಗೆ ಎಲ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಸರ್. ಓಕೆ.
ಸರ್ ಇದು ಈಗ ಏನು ಹೇಳಿದ್ರಿ ಸರ್ ಡೌನ್ ಪೇಮೆಂಟ್ ಇದು ಆಲ್ ಓವರ್ ಕರ್ನಾಟಕ ಅಪ್ಲಿಕಬಲ್ ಇರುತ್ತಾ ಸರ್ ಇದು ಎಲ್ಲರಿಗೂ ಲೋನ್ ಆಗುತ್ತಾ ಸರ್ ಈಗ ಎಲ್ಲರಿಗಂತದ್ದು ಈಗ ಸಪೋಸ್ ನಮ್ಮಲ್ಲಿ ಯಾವ ಥರಪ್ಪ ಅಂದರೆ ಇದು ಈ ಸ್ಕೀಮ್ ಇರೋದು ಆಲ್ಮೋಸ್ಟ್ ಬೆಂಗಳೂರಿಗೆ ಮಾತ್ರ ಬೆಂಗಳೂರಿಗೆ ಮಾತ್ರ ಬೆಂಗಳೂರಿಗೆ ಮಾತ್ರ ಓಕೆ ಬಟ್ ಇಲ್ಲಿ ಒಂದು ಕಂಡೀಷನ್ ಇದೆ, ಹೊರಗಡೆ ಜನ ಬಂದು ಯಾರು ಬೇಕಾದ್ರೆ ಇಡೀ ಕರ್ನಾಟಕ ಜನ ಬಂದು ಇಲ್ಲಿ ವಾಸವಾಗಿದ್ದಾರೆ. ಹ್ಮ್. ಸೊ ಅವರು ಬೆಂಗಳೂರು ವಾಸ ಇರಬೇಕು, ಡಾಕ್ಯುಮೆಂಟ್ಸ್ ಬೇಕಾದ್ರೆ ಇಡೀ ಕರ್ನಾಟಕ ಮೂಲೆ ಮೂಲೆ ಬೇಕಾದ್ರೆ ಇರ್ಬೋದು. ಓಕೆ ಹೌದು. ಒಟ್ಟಲ್ಲಿ ಬೆಂಗಳೂರಲ್ಲಿ ಬೆಂಗಳೂರು ವಾಸ ಇರಬೇಕು, ದಾಖಲಾತಿ ಮಾತ್ರ ಅವರು ಕರ್ನಾಟಕದ ಯಾವ ಮೂಲೆಯಲ್ಲಿ ಇದ್ರೂ ಇರ್ಬೋದು, ಓಕೆ ಬಟ್ ಬೆಂಗಳೂರಲ್ಲಿ ವಾಸ ಇರಬೇಕು. ನೋಡೋಣ ಸರ್, ಈ ವಿಡಿಯೋನ ನನ್ನ ಸಬ್ಸ್ಕ್ರೈಬರ್ಗೆ ನಾನು ಅಪ್ಲೋಡ್ ಮಾಡ್ತೀನಿ. ನಿಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ ಕೂಡ ನಾವು ಮೆನ್ಷನ್ ಮಾಡಿರ್ತೀವಿ. ಖಂಡಿತ ಮಾಡಿ ಸರ್, ಖಂಡಿತ ಮಾಡಿ. ಅಡ್ರೆಸ್ ಆಲ್ರೆಡಿ ನಾವು ತಿಳಿಸ್ಕೊಟ್ಟಿದ್ದೀವಿ. ಖಂಡಿತವಾಗಿ ವಿಸಿಟ್ ಮಾಡ್ತಾರೆ ಸರ್, ವಿಸಿಟ್ ಮಾಡಿ ಖಂಡಿತವಾಗಿ ಅವರು ಕೂಡ ಚಾಲಕರಿಂದ ಮಾಲೀಕರಾಗ್ತಾರೆ ಸರ್. ಖಂಡಿತ ಸರ್, ಖಂಡಿತ ಸರ್. ಇಷ್ಟೊತ್ತು ನಿಮ್ಮ ಒಂದು ಸಮಯ ಕೊಟ್ಟು, ಅದು ಕೂಡ ಸರ್ ನಾವು ವಿಡಿಯೋ ಮಾಡ್ತಾ ಇರೋದು ರಾತ್ರಿ 9 ಕಾಲಲ್ಲಿ ವಿಡಿಯೋ ಮಾಡ್ತಾ ಇದೀವಿ. ಇಷ್ಟೊತ್ತಲ್ಲೂ ಕೂಡ ಡೀಟೇಲ್ ಕೊಡ್ತಾ ಇದ್ದೀರಾ, ಚಂದಾದಾರರಿಗೆ ಉಪಯೋಗ ಆಗಲಿ ಅಂತ ನನ್ನ ಕಡೆಯಿಂದ ಮತ್ತೆ ನನ್ನ ಚಂದಾದಾರರ ಕಡೆಯಿಂದ ನಿಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್.